ಭಾಗ್ಯಲಕ್ಷ್ಮಿ ಸೀರಿಯಲ್ ಬಿಲ್ಡಪ್ ಕೊಡಲು ಹೋಗಿ ತಾನೇ ಕರೆತಂದ ಅಡುಗೆ ಅವಳಿಂದ ಎಡವಿದ ತಾಂಡವ್. ಏನೇ ಆದರೂ ತಾಂಡವ್ ಬುದ್ಧಿ ಕಲಿಯುವಂತೆ ಕಾಣಿಸುತ್ತಿಲ್ಲ. ತಾಂಡವ್ಗೆ ಈಗ ಹೆಂಡತಿ ಇಷ್ಟವಾಗುತ್ತಿಲ್ಲ. 2 ಮಕ್ಕಳಿಗೆ ತಾಯಿಯ ಪ್ರೀತಿ ಹಾರೈಕೆ ಇದ್ದರೂ ಸರಿ, ತಂದೆ ತಾಯಿಗೆ ಸೊಸೆಯ ಕಾಳಜಿ ತೋರಿದರೂ ಸರಿ, ತಾಂಡವ್ಗೆ ಹೆಂಡತಿ ಮಾತ್ರ ಬೇಡ. ಭಾಗ್ಯ ನನಗೆ ಮ್ಯಾಚ್ ಆಗುತ್ತಿಲ್ಲ. ಹಳ್ಳಿಗುಗ್ಗು ಎಣ್ಣೆ ಮುಖದವಳು ಎಮ್ಮೆ ಅಂತೆಲ್ಲ ನಿಂದಿಸುತ್ತಿರುತ್ತಾನೆ. ಅಪ್ಪ ಅಮ್ಮ ಒಳ್ಳೆಯ ರೀತಿಯಲ್ಲಿ ಬುದ್ಧಿ ಹೇಳುವುದಕ್ಕೆ ಪ್ರಯತ್ನ ಪಟ್ಟರು. ಆದರೂ ತಾಂಡವ್ಗೆ ಅದೆಲ್ಲ ಅರ್ಥವಾಗುತ್ತಿಲ್ಲ. ಅರ್ಥ ಮಾಡಿಕೊಳ್ಳುವ ರೀತಿಯೊಂದನ್ನು ಬಿಟ್ಟು ಜಿದ್ದಿಗೆ ಬಿದ್ದಿದ್ದಾನೆ. ಈಗ ಅದಕ್ಕಾಗಿ ಮನೆ ವಿಭಾಗವಾಗಿದ್ದು ಅಡುಗೆ ಮಾಡಲು ಬೇರೆಯವರನ್ನು ಕರೆದುಕೊಂಡು ಬಂದಿದ್ದಾನೆ. ಆದರೆ ಈಗ ಅವಳು ತಿರುಗಿ ಬಿದ್ದಿದ್ದಾಳೆ. ಹಬ್ಬದೂಟಕ್ಕೆ ಕುಳಿತ ಮನೆಯವರು. ಕುಸುಮ ಮನೆಯಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಕಳೆಗೆಟ್ಟಿದೆ. ಹಣ ಹೆಚ್ಚು ಇಲ್ಲದೆ ಹೋದರೆ ಎಲ್ಲರನ್ನೂ ನೆಮ್ಮದಿ ಇದೆ. ಇರುವಷ್ಟರಲ್ಲಿಯೂ ತೃಪ್ತಿಪಟ್ಟುಕೊಂಡು ಸಂತಸವಾಗಿದ್ದಾರೆ. ಭಾಗ್ಯಳ ಬುದ್ಧಿವಂತಿಕೆಯಲ್ಲಿಯೂ ಹಬ್ಬದ ಖುಷಿಯನ್ನು ಹಾಳು ಆಗುವಂತೆ ಮಾಡಿಲ್ಲ. ದೀಪಾಗೆ ಸತ್ಯ ತಿಳಿಯುವುದಕ್ಕೂ ಮುನ್ನ ಮಾಡಿದ ಎಲ್ಲ ಅಡುಗೆಗಳನ್ನು ಹಾಳು ಮಾಡಿದ್ದಳು. ಭಾಗ್ಯ ಎಷ್ಟೇ ಆಗಲಿ ಕುಸುಮಳ ಸೊಸೆ. ರೈಸ್ ಬಾತ್ ಮಾಡಲು ಇಟ್ಟಿದ್ದ ಅನ್ನಕ್ಕೆ ನೀರು ಜಾಸ್ತಿ ಆಯಿತು ಅಂತ ತಲೆ ಕೆಡಿಸಿಕೊಳ್ಳದೆ ಅದಕ್ಕೆ ಬೇಳೆ ಪೌಡರ್ ಹಾಕಿ ಬಿಸಿಬೇಳೆ ಬಾತ್ ಮಾಡಿಬಿಟ್ಟಿದ್ದಳು. ತಾಂಡವ್ ಬಿಲ್ಡಪ್. ತಾಂಡವ್ ಎಷ್ಟು ಸ್ವಾರ್ಥಿಯಾಗಿ ಯೋಚನೆ ಮಾಡುತ್ತಿದ್ದಾನೆ ಎಂದರೆ ಮಕ್ಕಳು ಮನಸ್ಸು ಎಷ್ಟು ಸೂಕ್ಷ್ಮವಾಗಿರುತ್ತದೆ ಎಂಬುದನ್ನು ಯೋಚನೆ ಮಾಡುತ್ತಿಲ್ಲ. ಮಕ್ಕಳಿಗೆ ತಿಂಡಿ ಸ್ವೀಟ್ಸ್ ಎಂದರೆ ಇಷ್ಟ ಎಂದು ಗೊತ್ತಿದ್ದರೂ ಅದನ್ನೇ ಒತ್ತಿ ಒತ್ತಿ ಹೇಳುತ್ತಿದ್ದಾನೆ. ಹಬ್ಬದೂಟವನ್ನು ಹೇಳಿ ಮಕ್ಕಳ ಮನಸ್ಸನ್ನು ಕದಿಸುವ ಕೆಲಸ ಮಾಡಿಸುತ್ತಿದ್ದಾನೆ. ಆದರೆ ಮಕ್ಕಳು ಯಾವುದೇ ಕಾರಣಕ್ಕೂ ವಿಚಲಿತರಾಗುವ ಮಾತೇ ಇಲ್ಲ. ಯಾಕಂದರೆ ಅಮ್ಮನನ್ನು ಉಳಿಸಿಕೊಳ್ಳಬೇಕು ಎಂಬ ಆಸೆ ಅವರಲ್ಲಿದೆ. ಖುಷಿಯಿಂದ ತಿಂದ ಮಕ್ಕಳು. ಭಾಗ್ಯ ಹೆಚ್ಚೇನು ಮಾಡದೆ ಹೋದರೂ ಮಾಡುವುದರಲ್ಲಿ ರುಚಿ ರುಚಿಯಾಗಿ ಮಾಡಿರುತ್ತಾಳೆ. ಅದು ಮನೆಯವರಿಗೆಲ್ಲರಿಗೂ ಗೊತ್ತಿರುವ ವಿಚಾರ. ಹೀಗಾಗಿಯೇ ಭಾಗ್ಯ ಮಾಡಿದ ಬಿಸಿಬೇಳೆ ಬಾತನ್ನು ಹಾಕಿಕೊಂಡು ನೆಮ್ಮದಿಯಾಗಿ ತಿಂದಿದ್ದಾರೆ. ಸತ್ಯ ಅರ್ಥ ಮಾಡಿಕೊಂಡ ದೀಪ ಕೂಡ ಭಾಗ್ಯ ಮನೆಯವರ ಜೊತೆಗೆ ಊಟಕ್ಕೆ ಕುಳಿತಿದ್ದಾಳೆ. ಭಾಗ್ಯಳ ಕೈ ರುಚಿ ಸವಿದು ಖುಷಿ ಪಟ್ಟಿದ್ದಳು. ಇದನ್ನು ಕಂಡ ಕುಸುಮ ಮನೆಯವರಿಗೆ ಸಂತಸವಾದರೆ ತಾಂಡವ್ಗೆ ಉರಿದು ಬಿದ್ದಿದ್ದಾನೆ. ಅಡುಗೆಯಲ್ಲಿ ಎಡವಟ್ಟು. ತಾಂಡವ್ ಮನೆಯಲ್ಲಿ ಎಲ್ಲರಿಗೂ ಊರಿಸಲು ಹೋಗಬೇಕಾಗಿ ಏನೆಲ್ಲ ಅಡುಗೆ ಮಾಡಿದ್ದಾರೆ ಎಂಬುದನ್ನು ಬಾಯಿ ಬಿಟ್ಟು ಹೇಳುತ್ತಾ ಒಂದೊಂದೇ ಐಟಮ್ ತಂದು ಟೇಬಲ್ ಮೇಲೆ ಇಟ್ಟುಕೊಂಡಿದ್ದಾನೆ. ತಟ್ಟೆಗೆ ಒಂದೊಂದೇ ಐಟಮ್ ಹಾಕಿಕೊಳ್ಳುತ್ತಾನೆ. ಇದು ಪೂರಿ, ಇದು ಸಾಗು, ಇದು ಹೋಳಿಗೆ. ಈಗ ಮೊದಲು ಪೂರಿ ತಿನ್ನೋಣ ಎಂದು ಒಂದು ತುತ್ತು ಬಾಯಿಗೆ ಇಟ್ಟಾಗಲೇ ಗೊತ್ತಾಗಿದ್ದು ಅಡುಗೆ ಎಷ್ಟು ಹಾಳಾಗಿದೆ ಎಂಬುದು. ಆದರೆ ಮನೆಯವರ ಮುಂದೆ ಅದನ್ನು ತೋರ್ಪಡಿಸುವುದಕ್ಕೆ ಆಗುವುದಿಲ್ಲ. ಈಗ ಸ್ವೀಟ್ ತಿನ್ನೋಣ ಅಂತ ಹೋದಾಗಲೇ ಅದು ಸರಿಯಿಲ್ಲ ಅಂತ ಗೊತ್ತಾಗಿದ್ದು ದೀಪಳನ್ನು ಬೈದುಕೊಂಡು ಸುಮ್ಮನೆ ತಿಂತಿದ್ದಾನೆ. ದೀಪಾಗೆ ಮಕ್ಕಳಿಂದ ತಿಳಿಯಿತು ಸತ್ಯ. ಇನ್ಮೇಲೆ ತಾಂಡವ್ ಸಂಬಳ ಭಾಗ್ಯಗೆ ಸಹಾಯ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತಾಂಡವ್ ಭಾಗ್ಯಳಿಂದ ಡಿವೋರ್ಸ್ ಪಡೆಯಲು ಶ್ರೇಷ್ಠಳನ್ನು ಮದುವೆ ಆಗಬೇಕೆಂಬ ಪಣ ತೊಟ್ಟಿದ್ದಾನೆ. ಅದಕ್ಕೆ ತಾಂಡವ್ ಪಡುತ್ತಿರುವ ಪಾಡು ಅಷ್ಟಿಷ್ಟಲ್ಲ, ಪ್ರಯತ್ನಗಳು ಅಷ್ಟಿಷ್ಟಲ್ಲ. ಶ್ರೇಷ್ಠಳ ಮಾತು ಕೇಳಿ ಮನೆ ಮುರುಕು ಐಡಿಯಾಗಳನ್ನೇ ಬಳಕೆ ಮಾಡುತ್ತಿದ್ದಾನೆ. ಆದರೆ ಆ ಐಡಿಯಾಗಳು ಅವನಿಗೆ ಉಲ್ಟಾ ಹೊಡೆಯುತ್ತಿದೆ. ಇದ್ದರೆ ಈ ರೀತಿಯ ಅತ್ತೆ ಇರಬೇಕಪ್ಪ ಎಂಬುದಷ್ಟೇ ಒಳ್ಳೆಯವರ ಕುಸುಮ. ತಪ್ಪು ಯಾರು ಮಾಡಿದ್ದಾದರೂ ಅವರಿಗೆ ಶಿಕ್ಷೆ ನೀಡುವುದು. ಆಗ ಅದು ಮಗ ಆದರೂ ಸರಿ, ಗಂಡ ಆದರೂ ಸರಿ, ಸೊಸೆಯದ್ದೇನೂ ತಪ್ಪಿಲ್ಲ ಎಂಬ ಗೊತ್ತಾದ ಮೇಲೆ ಸೊಸೆಯ ಪರವಾಗಿ ನಿಂತಿದ್ದಾಳೆ. ಇದನ್ನೇ ರಿವೆಂಜ್ ಆಗಿ ತೆಗೆದುಕೊಂಡಿದ್ದಾನೆ. ಸಂಸಾರವನ್ನು ಇನ್ನಷ್ಟು ಹಾಳು ಮಾಡಿಕೊಂಡಿರುತ್ತಾನೆ. ಸತ್ಯವೇ ಬೇರೆ, ದೀಪಾಳಿಗೆ ಹೇಳಿರುವುದೇ ಬೇರೆ. ತಾಂಡವ್ ನಾಟಕ ಮಾಡುವುದರಲ್ಲಿ ಎಕ್ಸ್ಪರ್ಟ್. ಈಗ ದೀಪವನ್ನು ಕರೆದುಕೊಂಡು ಬಂದಿರುವುದು ಕೂಡ ಒಂದು ನಾಟಕದಿಂದಾನೆ. ಭಾಗ್ಯ ಡಿವೋರ್ಸ್ ಕೊಟ್ಟು ಕೇಳುತ್ತಿದ್ದಾಳೆ. ಮನೆಯವರನ್ನೆಲ್ಲ ತನ್ನತ್ತ ಸೆಳೆದುಕೊಂಡಿದ್ದಾಳೆ. ಅವಳಿಂದ ಮಕ್ಕಳು ಹಾಗೂ ಅಪ್ಪ ಅಮ್ಮ ನನಗೆ ಸಿಗಬೇಕು, ಈ ರೀತಿ ನೀವು ಮಾಡಬೇಕು ಎಂದು ಸುಳ್ಳು ಹೇಳಿ ಕರೆದುಕೊಂಡು ಬಂದಿದ್ದಾನೆ. ದೀಪ ಕೂಡ ಇದನ್ನೇ ಸತ್ಯ ಎಂದು ನಂಬಿದ್ದಾಳೆ. ಭಾಗ್ಯಳ ಅಡುಗೆ ಹಾಳು, ಭಾಗ್ಯ ಕೆಟ್ಟವಳು ಎಂದು ನಂಬಿರುವ ದೀಪ ಅವಳಿಗೆ ತೊಂದರೆ ಕೊಡುವುದಕ್ಕೆ ನೋಡುತ್ತಾ ಇರುತ್ತಾಳೆ. ಮೊದಲೇ ಹಣವಿಲ್ಲ, ಮಕ್ಕಳಿಗೆ ಹೊಟ್ಟೆ ತುಂಬಿಸಬೇಕು ಎಂದು ಭಾಗ್ಯ ಸೌದೆ ಇಲ್ಲದೆ ಬಳಕೆಯನ್ನು ಮಾಡಿಕೊಂಡು ಅಡುಗೆ ಮಾಡಿದಾಗ ಅಲ್ಲಿಗೆ ಬಂದು ನೀರು ಹಾಕಿ ಹೋಗಿದ್ದಾಳೆ. ದೀಪ ಹೀಗೆ ಹೆಜ್ಜೆ ಹೆಜ್ಜೆಗೂ ಕಷ್ಟ ಕೊಡುತ್ತಿರುತ್ತಾಳೆ, ದೀತಿದ್ದಾಳೆ. ಭಾಗ್ಯಳ ಸತ್ಯ ತಿಳಿಯದೆ ಕಷ್ಟದ ಕೋಪಕ್ಕೆ ತಳ್ಳುತ್ತಿದ್ದಾಳೆ. ತಾಂಡವ್ ಅಸಲಿ ಆಟ ಬಯಲು. ಆದರೆ ತಾಂಡವ್ ಕಡೆಯಿಂದ ದೀಪಾಗೆ ಸತ್ಯ ಬಯಲಾಗಿದೆ. ದೀಪ ಶ್ರೇಷ್ಠ ನೀಡಿದ ಕಾಂಟ್ರಾಕ್ಟ್ನಿಂದಾನೇ ಸಿಕ್ಕಿದ್ದು. ಈಗ ಮನೆಯಲ್ಲಿ ಆಗುತ್ತಿರುವ ಗಲಾಟೆಯನ್ನು ಶ್ರೇಷ್ಠಳಿಗೆ ಹೇಳಬೇಕು ಎಂದು ಖುಷಿಯಿಂದ ರೂಮಿಗೆ ಬಂದಿದ್ದಾನೆ. ನೀನು ಕಳಿಸಿದ ಶೆಫ್ತಿಂದ ತುಂಬಾನೇ ಹೆಲ್ಪ್ ಆಗ್ತಾ ಇದೆ. ಈ ಸಲ ಭಾಗ್ಯಗೆ ಡಿವೋರ್ಸ್ ಕೊಟ್ಟೆ ಕೊಡುತ್ತೀನಿ ಎಂದಿದ್ದಾನೆ. ಇದು ಮೊದಲೇ ಅನುಮಾನಗೊಂಡ ದೀಪ ಕಿವಿಗೆ ಬಿದ್ದಿದೆ. ತಾಂಡವ್ ಬಳಿ ಆ ಬಗ್ಗೆ ಕ್ಲಾರಿಟಿಯನ್ನು ಕೇಳಲು ಹೋದಾಗ ತಾಂಡವ್ ಹಣದ ಅಹಂಕಾರ ತೋರಿಸುತ್ತಾನೆ. ನಿನಗೆ ಹಣ ಕೊಡುತ್ತಿದ್ದೀನಿ, ಸುಮ್ಮನೆ ಹೇಳಿದಷ್ಟು ಮಾಡು ಎಂದು ಅಹಂಕಾರದ ಮಾತುಗಳನ್ನು ಆಡುತ್ತಿದ್ದಾನೆ. ಮಕ್ಕಳಿಂದ ಸತ್ಯ ಬಯಲು. ದೀಪಗೆ ಅವನಾಡಿದ ಮಾತುಗಳು ಜೀರಿಜಿಂದಿಯಂತೆ ಕೊರೆಯುತ್ತಿತ್ತು. ಅಲ್ಲಿಗೆ ಬಂದು ಭಾಗ್ಯ ನನ್ನ ಗಂಡನಿಗೆ ಸ್ವೀಟ್ ಇಷ್ಟ, ಮಜ್ಜಿಗೆ ಇಂಗು ಜಾಸ್ತಿ ಹಾಕಿ ಅಂತೆಲ್ಲ ಆರೋಗ್ಯ ಕಾಳಜಿ ಮಾಡಿದ್ದು ದೀಪಾಗೆ ಆಶ್ಚರ್ಯ ಎನಿಸಿದೆ. ಬಳಿಕ ಮಕ್ಕಳು ಬಂದಾಗ ಅವರ ಬಳಿಯೇ ಕೇಳಿದ್ದಾಳೆ. ನಮ್ಮ ಅಪ್ಪ ಅಮ್ಮ ಅವನಿಗೆ ಡಿವೋರ್ಸ್ ಕೊಡಬೇಕು ಎಂದುಕೊಂಡಿದ್ದಾರೆ ಎಂದು ಸತ್ಯ ಹೇಳಿದ್ದಾಳೆ. ಇದನ್ನು ಕೇಳಿದ ದೀಪಾಗೆ ಶಾಕ್ ಆಗಿದೆ. ಇನ್ನು ಮುಂದೆ ತಾಂಡವ್ ಹಣದಲ್ಲೇ ತಾಂಡವ್ಗೆ ಬುದ್ಧಿ ಕಲಿಸಲು ಕೆಲಸ ಮಾಡಿ ಸಂಸಾರ ಸರಿದಾರಿಗೆ ತರುವುದರಲ್ಲಿ ದೀಪ ಪಾತ್ರ ಮಹತ್ವ ಪಡೆಯಬಹುದು. ಈ ಪರಿಸ್ಥಿತಿ ಯಾರಿಗೂ ಬೇಡ. ಅಡುಗೆ ಮನೆಯಲ್ಲಿ ತಾಂಡವ್ ಫಜೀತಿ ನೋಡಿ. ತಾಂಡವ್ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಾ ಇದ್ದಾನೆ. ಅವನಿಗೆ ಯಾವ ರೀತಿ ಅಡುಗೆ ಮಾಡಬೇಕು, ಯಾವುದಕ್ಕೆ ಏನು ಹಾಕಿದರೆ ಅದೇನಾಗುತ್ತದೆ, ಈ ಯಾವುದರ ಬಗ್ಗೆಯೂ ಮಾಹಿತಿ ಇಲ್ಲ. ಆದರೂ ಗತಿ ಇಲ್ಲದೆ ಅವನು ತನಗೆ ತಾನೇ ಅಡುಗೆ ಮಾಡಿಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗಿದೆ. ಹೀಗಿರುವಾಗ ಅವನು ಮಾಡಬೇಕಾದ ಇನ್ನೊಂದು ಕೆಲಸ ಇದೆ. ಅದೇನೆಂದು ನೋಡಿ. ಅವನು ಅಡುಗೆ ಮಾಡುತ್ತಲೇ ಇತ್ತ ಪೂಜಾಳನ್ನು ಸಂಪಾದಿಸಿಕೊಳ್ಳಬೇಕಾಗಿದೆ. ಅವಳು ಮಕ್ಕಳಿಗೆ ಪಾಠ
ಹೇಳಿಕೊಡುತ್ತಾ ಇದ್ದಳು. ಅವಳಿಗೆ ಅಲ್ಲಿ ಅಡುಗೆ ಮನೆ ಒಳಗಡೆ ಏನಾಗುತ್ತಿದೆ ಎಂಬುದು ಕಾಣುತ್ತಾ ಇತ್ತು. ಅವಳು ಇವನ್ನು ಇಣುಕಿಸುತ್ತಾ ಇದ್ದಳು. ಗಾದೆ ಮಾತು ಹೇಳುವ ನೆನಪದಲ್ಲಿ ಇನ್ನೇನು ಮಾಡುತ್ತಿದ್ದಳು. ಇತ್ತ ತಾಂಡವ್ ಈರುಳ್ಳಿ ಹೆಚ್ಚಲು ಹೋಗಿ ಕಣ್ಣಲ್ಲಿ ನೀರು ಸುರಿಸುತ್ತಾ ಇದ್ದ. ಅವನಿಗೆ ತುಂಬ ಕಣ್ಣುರಿ ಆಗುತ್ತಾ ಇತ್ತು. ಈರುಳ್ಳಿ ಯಾವಾಗ ಇಷ್ಟೊಂದು ಖಾರ ಇರೋದಿಲ್ಲ, ಆದರೆ ಭಾಗ್ಯ ನನಗೆ ಕಷ್ಟ ಆಗಲಿ ಅಂತಾನೆ ಈ ರೀತಿ ಮಾಡಿದ್ದಾಳೆ. ಅವಳಿಗೆ ನನಗೆ ಕಣ್ಣಲ್ಲಿ ನೀರು ಬಂದರೆ ಬಹಳ ಖುಷಿಯಾಗುತ್ತದೆ, ಅದಕ್ಕೆ ಹೆಚ್ಚು ಖಾರ ಇರೋದನ್ನು ಆರಿಸಿಕೊಂಡು ಬಂದಿದ್ದಾಳೆ ಎಂದು ಹೇಳುತ್ತಿದ್ದಾನೆ. ಇದನ್ನು ಕೇಳಿಸಿಕೊಂಡ ಪೂಜಾ ಕುಣಿಯಲಾರದವ ನೆಲಡೊಂಕು ಎಂಬ ಗಾದೆಯನ್ನು ಉಪಯೋಗಿಸಿದ್ದಳು. ಅವಳು ಈ ರೀತಿ ಗಾದೆ ಮಾತನ್ನು ಮಕ್ಕಳ ಎದುರು ಹೇಳಿದ್ದ ಇವನಿಗೆ ಅವಮಾನ ಆಗುತ್ತದೆ. ಏನಂದೆ ನೀನು, ಮತ್ತೊಮ್ಮೆ ಹೇಳು ಎಂದು ಪೂಜೆ ಹತ್ತಿರ ಕೇಳುತ್ತಾನೆ. ಆಗ ಪೂಜಾ ಮತ್ತೊಮ್ಮೆ ಅದೇ ಗಾದೆಯನ್ನು ಹೇಳುತ್ತಾಳೆ. ನಿಂದು ಅತಿಯಾಯಿತು ಪೂಜಾ ಅಂತ ಮತ್ತೊಮ್ಮೆ ಗದರುತ್ತಾನೆ. ಆಗ ಅವಳು ಇನ್ನೊಂದು ಗಾದೆ ಹೇಳುತ್ತಾಳೆ. ಬರ್ಕೋ ಗುಂಡಣ್ಣ ಕುಂಬಳಕಾಯಿ ಕಳ್ಳ ಯಾರು ಅಂದರೆ ಹೆಗಲು ಮುಟ್ಟಿ ನೋಡ್ಕೊಳ್ತಾರೆ ಅಂತಾರೆ. ಮಕ್ಕಳ ಮುಂದೆ ನನ್ನ ಜೋಕರ್ ಥರ ನೋಡ್ತಾಳೆ ಇವಳು ಅಂತ ಅವನು ಕೋಪ ಮಾಡಿಕೊಳ್ತಾ ಅಡುಗೆ ಮಾಡುತ್ತಾ ಇರ್ತಾನೆ. ಆಗ ಎಣ್ಣೆಯಲ್ಲಿ ಹಾಕಿದ ತರಕಾರಿ ಸಿಡಿದು ಅವನ ಕೈ ಉರಿಯುತ್ತದೆ. ಆಗ ಮತ್ತೊಂದು ಗಾದೆ ಹೇಳುತ್ತಾರೆ. ಮಾಡಬಾರ್ದನ್ನು ಮಾಡಿದರೆ ಆಗಬಾರ್ದದ್ದು ಆಗುತ್ತೆ ಎಂಬುದಾಗಿ. ಅಷ್ಟು ಹೇಳಿ ಅಲ್ಲಿಂದ ಎದ್ದು ಬೇರೆ ಕಡೆ ಹೋಗುತ್ತಾಳೆ. ಇವನು ಅಡುಗೆ ಮಾಡಲು ಗೊತ್ತಾಗದೆ ಯಾರಿಗೂ ಕಾಲ್ ಮಾಡುತ್ತಾನೆ ಮತ್ತು ಅಲ್ಲಿಂದ ಹೊರಗಡೆ ಬರುತ್ತಾನೆ. ಬಂದವನೆಂದು ಕೆಲಸ ಮುಗೀತು, ನೀವಿನ್ನು ಅಡುಗೆ ಮಾಡಿಕೊಳ್ಳಿ, ಬಳಸಿಕೊಳ್ಳಬಹುದು ಎಂದು ಹೇಳುತ್ತಾನೆ. ಅದನ್ನು ಕೇಳಿ ಇನ್ನಿಷ್ಟು ಬೇಗ ಮುಗೀತಾ ಅಂತ ಇವರಿಗೆ ಆಶ್ಚರ್ಯ ಆಗುತ್ತದೆ. ಆಮೇಲೆ ಕುಸುಮ ಹೇಳ್ತಾಳೆ, ಅಡುಗೆ ಮಾಡೇ ಇಲ್ವಾ ಅಂತ. ಅದಕ್ಕವನು ನಾನು ಅಡುಗೆ ಮಾಡ್ಕೋತೀನಿ ಬಿಡ್ತೀನಿ, ಅದನ್ನು ಕೇಳೋಕೆ ನೀವ್ಯಾರು ಅಂತ ಗದರುತ್ತಾನೆ. ನೋಡಿ ನಮ್ಮ ಪಕ್ಕದ ಮನೆಯವರು ಎಷ್ಟು ಬೇಗ ಅಡುಗೆ ಮಾಡಿ ಮುಗಿಸ್ತಾರೆ ಅಂತ ಕುಸುಮ ಮತ್ತಷ್ಟು ಒತ್ತಿ ಹೇಳುತ್ತಾರೆ. ನಂತರ ಅವನಿಗೆ ಇನ್ನಷ್ಟು ಕೋಪ ಬರುತ್ತದೆ. ಕುಣಿಯಲಾರದವರು ನೆಲ ಡೊಂಕು ಅಂದರಂತೆ ತಾಂಡವ ಪರಿಸ್ಥಿತಿ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಮಾಸಂಚಿಗೆ ಎಂದು ಪ್ರಸಾರವಾಗಲಿದೆ. ಧಾರಾವಾಹಿಯಲ್ಲಿ ಒಂದು ಹೊಸ ಪಾತ್ರ ಆರಂಭವಾಗಿದೆ. ಭಾಗ್ಯ ಹಾಗೂ ತಾಂಡವೊಂದು ಮಾಡಲು ಇವರು ಏನು ಮಾಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಭಾಗ್ಯಲಕ್ಷ್ಮಿ ಸೀರಿಯಲ್ ಬಿಲ್ಡಪ್ ಕೊಡಲು ಹೋಗಿ ತಾನೇ ಕರೆತಂದ ಅಡುಗೆ ಅವಳಿಂದ ಎಡವಿದ ತಾಂಡವ್. ಏನೇ ಆದರೂ ತಾಂಡವ್ ಬುದ್ಧಿ ಕಲಿಯುವಂತೆ ಕಾಣಿಸುತ್ತಿಲ್ಲ. ತಾಂಡವ್ಗೆ ಈಗ ಹೆಂಡತಿ ಇಷ್ಟವಾಗುತ್ತಿಲ್ಲ. 2 ಮಕ್ಕಳಿಗೆ ತಾಯಿಯ ಪ್ರೀತಿ ಹಾರೈಕೆ ಇದ್ದರೂ ಸರಿ, ತಂದೆ ತಾಯಿಗೆ ಸೊಸೆಯ ಕಾಳಜಿ ತೋರಿದರೂ ಸರಿ, ತಾಂಡವ್ಗೆ ಹೆಂಡತಿ ಮಾತ್ರ ಬೇಡ. ಭಾಗ್ಯ ನನಗೆ ಮ್ಯಾಚ್ ಆಗುತ್ತಿಲ್ಲ. ಹಳ್ಳಿಗುಗ್ಗು ಎಣ್ಣೆ ಮುಖದವಳು ಎಮ್ಮೆ ಅಂತೆಲ್ಲ ನಿಂದಿಸುತ್ತಿರುತ್ತಾನೆ. ಅಪ್ಪ ಅಮ್ಮ ಒಳ್ಳೆಯ ರೀತಿಯಲ್ಲಿ ಬುದ್ಧಿ ಹೇಳುವುದಕ್ಕೆ ಪ್ರಯತ್ನ ಪಟ್ಟರು. ಆದರೂ ತಾಂಡವ್ಗೆ ಅದೆಲ್ಲ ಅರ್ಥವಾಗುತ್ತಿಲ್ಲ. ಅರ್ಥ ಮಾಡಿಕೊಳ್ಳುವ ರೀತಿಯೊಂದನ್ನು ಬಿಟ್ಟು ಜಿದ್ದಿಗೆ ಬಿದ್ದಿದ್ದಾನೆ. ಈಗ ಅದಕ್ಕಾಗಿ ಮನೆ ವಿಭಾಗವಾಗಿದ್ದು ಅಡುಗೆ ಮಾಡಲು ಬೇರೆಯವರನ್ನು ಕರೆದುಕೊಂಡು ಬಂದಿದ್ದಾನೆ. ಆದರೆ ಈಗ ಅವಳು ತಿರುಗಿ ಬಿದ್ದಿದ್ದಾಳೆ. ಹಬ್ಬದೂಟಕ್ಕೆ ಕುಳಿತ ಮನೆಯವರು. ಕುಸುಮ ಮನೆಯಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಕಳೆಗೆಟ್ಟಿದೆ. ಹಣ ಹೆಚ್ಚು ಇಲ್ಲದೆ ಹೋದರೆ ಎಲ್ಲರನ್ನೂ ನೆಮ್ಮದಿ ಇದೆ. ಇರುವಷ್ಟರಲ್ಲಿಯೂ ತೃಪ್ತಿಪಟ್ಟುಕೊಂಡು ಸಂತಸವಾಗಿದ್ದಾರೆ. ಭಾಗ್ಯಳ ಬುದ್ಧಿವಂತಿಕೆ ಇಲ್ಲಿಯೂ ಹಬ್ಬದ ಖುಷಿಯನ್ನು ಹಾಳು ಆಗುವಂತೆ ಮಾಡಿಲ್ಲ. ದೀಪಾಗೆ ಸತ್ಯ ತಿಳಿಯುವುದಕ್ಕೂ ಮುನ್ನ ಮಾಡಿದ ಎಲ್ಲ ಅಡುಗೆಗಳನ್ನು ಹಾಳು ಮಾಡಿದ್ದಳು. ಭಾಗ್ಯ ಎಷ್ಟೇ ಆಗಲಿ ಕುಸುಮಳ ಸೊಸೆ. ರೈಸ್ ಬಾತ್ ಮಾಡಲು ಇಟ್ಟಿದ್ದ ಅನ್ನಕ್ಕೆ ನೀರು ಜಾಸ್ತಿ ಆಯಿತು ಅಂತ ತಲೆ ಕೆಡಿಸಿಕೊಳ್ಳದೆ ಅದಕ್ಕೆ ಬೇಳೆ ಪೌಡರ್ ಹಾಕಿ ಬಿಸಿಬೇಳೆ ಬಾತ್ ಮಾಡಿಬಿಟ್ಟಿದ್ದಳು. ತಾಂಡವ್ ಬಿಲ್ಡಪ್. ತಾಂಡವ್ ಎಷ್ಟು ಸ್ವಾರ್ಥಿಯಾಗಿ ಯೋಚನೆ ಮಾಡುತ್ತಿದ್ದಾನೆ ಎಂದರೆ ಮಕ್ಕಳು ಮನಸ್ಸು ಎಷ್ಟು ಸೂಕ್ಷ್ಮವಾಗಿರುತ್ತದೆ ಎಂಬುದನ್ನು ಯೋಚನೆ ಮಾಡುತ್ತಿಲ್ಲ. ಮಕ್ಕಳಿಗೆ ತಿಂಡಿ ಸ್ವೀಟ್ಸ್ ಎಂದರೆ ಇಷ್ಟ ಎಂದು ಗೊತ್ತಿದ್ದರೂ ಅದನ್ನೇ ಒತ್ತಿ ಒತ್ತಿ ಹೇಳುತ್ತಿದ್ದಾನೆ. ಹಬ್ಬದೂಟವನ್ನು ಹೇಳಿ ಮಕ್ಕಳ ಮನಸ್ಸನ್ನು ಕದಿಸುವ ಕೆಲಸ ಮಾಡಿಸುತ್ತಿದ್ದಾನೆ. ಆದರೆ ಮಕ್ಕಳು ಯಾವುದೇ ಕಾರಣಕ್ಕೂ ವಿಚಲಿತರಾಗುವ ಮಾತೇ ಇಲ್ಲ. ಯಾಕಂದರೆ ಅಮ್ಮನನ್ನು ಉಳಿಸಿಕೊಳ್ಳಬೇಕು ಎಂಬ ಆಸೆ ಅವರಲ್ಲಿದೆ. ಖುಷಿಯಿಂದ ತಿಂದ ಮಕ್ಕಳು. ಭಾಗ್ಯ ಹೆಚ್ಚೇನು ಮಾಡದೆ ಹೋದರೂ ಮಾಡುವುದರಲ್ಲಿ ರುಚಿಯಾಗಿ ಮಾಡಿರುತ್ತಾಳೆ. ಅದು ಮನೆಯವರಿಗೆಲ್ಲರಿಗೂ ಗೊತ್ತಿರುವ ವಿಚಾರ. ಹೀಗಾಗಿಯೇ ಭಾಗ್ಯ ಮಾಡಿದ ಬಿಸಿಬೇಳೆ ಬಾತನ್ನು ಹಾಕಿಕೊಂಡು ನೆಮ್ಮದಿಯಾಗಿ ತಿಂದಿದ್ದಾರೆ. ಸತ್ಯ ಅರ್ಥ ಮಾಡಿಕೊಂಡ ದೀಪ ಕೂಡ ಭಾಗ್ಯ ಮನೆಯವರ ಜೊತೆಗೆ ಊಟಕ್ಕೆ ಕುಳಿತಿದ್ದಾಳೆ. ಭಾಗ್ಯಳ ಕೈ ರುಚಿ ಸವಿದು ಖುಷಿ ಪಟ್ಟಿದ್ದಳು. ಇದನ್ನು ಕಂಡ ಕುಸುಮ ಮನೆಯವರಿಗೆ ಸಂತಸವಾದರೆ ತಾಂಡವ್ಗೆ ಉರಿದು ಬಿದ್ದಿದ್ದಾನೆ. ಅಡುಗೆಯಲ್ಲಿ ಎಡವಟ್ಟು. ತಾಂಡವ್ ಮನೆಯಲ್ಲಿ ಎಲ್ಲರಿಗೂ ಊರಿಸಲು ಹೋಗಬೇಕಾಗಿ ಏನೆಲ್ಲ ಅಡುಗೆ ಮಾಡಿದ್ದಾರೆ ಎಂಬುದನ್ನು ಬಾಯಿ ಬಿಟ್ಟು ಹೇಳುತ್ತಾ ಒಂದೊಂದೇ ಐಟಮ್ ತಂದು ಟೇಬಲ್ ಮೇಲೆ ಇಟ್ಟುಕೊಂಡಿದ್ದಾನೆ. ತಟ್ಟೆಗೆ ಒಂದೊಂದೇ ಐಟಮ್ ಹಾಕಿಕೊಳ್ಳುತ್ತಾನೆ. ಇದು ಪೂರಿ, ಇದು ಸಾಗು, ಇದು ಹೋಳಿಗೆ. ಈಗ ಮೊದಲು ಪೂರಿ ತಿನ್ನೋಣ ಎಂದು ಒಂದು ತುತ್ತು ಬಾಯಿಗೆ ಇಟ್ಟಾಗಲೇ ಗೊತ್ತಾಗಿದ್ದು ಅಡುಗೆ ಎಷ್ಟು ಹಾಳಾಗಿದೆ ಎಂಬುದು. ಆದರೆ ಮನೆಯವರ ಮುಂದೆ ಅದನ್ನು ತೋರ್ಪಡಿಸುವುದಕ್ಕೆ ಆಗುವುದಿಲ್ಲ. ಈಗ ಸ್ವೀಟ್ ತಿನ್ನೋಣ ಅಂತ ಹೋದಾಗಲೇ ಅದು ಸರಿಯಿಲ್ಲ ಅಂತ ಗೊತ್ತಾಗಿದ್ದು ದೀಪಳನ್ನು ಬೈದುಕೊಂಡು ಸುಮ್ಮನೆ ತಿಂತಿದ್ದಾನೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.